ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತಿ ಉಪಯುಕ್ತಕರವಾಗಿರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಮಂದಾಕಿನಿ ನದಿಯು ಕೇದಾರದಲ್ಲಿ ಹರಿಯುತ್ತಿದ್ದ ಈ ಕೆಳಗಿನದರ ಉಪನದಿಯಾಗಿದೆ. ಅಲಕಾನಂದ. ಮಂದಾಕಿನಿ ನದಿಯು ಅಲಕಾನಂದ ನದಿಯ ಉಪನದಿಯಾಗಿದೆ. ಮಂದಾಕಿನಿ ನದಿಯು ಉತ್ತರಾಖಂಡ ರಾಜ್ಯದ ಕೇದಾರನಾಥ್ನ ಚೂರ್ಬಾರಿ ಎಂಬಲ್ಲಿ ಉಗಮಿಸಿ ಹರಿದು ರುದ್ರಪ್ರಯಾಗ್ ಎಂಬಲ್ಲಿ ಅಲಕಾನಂದ ನದಿಗೆ ಸೇರುತ್ತದೆ. 3 is the right answer. ಸಂವಿಧಾನದ ಯಾವ ಕಲಮಿನ ಪ್ರಕಾರ ಅಸ್ಪೃಶ್ಯತೆಯನ್ನು ಸರ್ಕಾರವು ನಿಷೇಧಿಸಿದೆ? ಕಲಂ 17. 1976ರಲ್ಲಿ ಅಸ್ಪೃಶ್ಯತಾ ಕಾಯ್ದೆಯನ್ನು ಜಾರಿಗೊಳಿಸಿ ಸಂವಿಧಾನದ ವಿಧಿ 17ರ ಪ್ರಕಾರ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಲಾಗಿದೆ. 2 is the right answer. ಈ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದುದನ್ನು ಗುರುತಿಸಿ. ಎ. ಮೂಲಭೂತ ಹಕ್ಕುಗಳು ನ್ಯಾಯಯುತವಾದವು. ಬಿ. ಮೂಲಭೂತ ಕರ್ತವ್ಯಗಳು ನ್ಯಾಯಯುತವಾದವು. ಸರಿಯಾದ ಉತ್ತರ ಎ ಮಾತ್ರ ಸರಿ. ಮೂಲಭೂತ ಕರ್ತವ್ಯಗಳನ್ನು ರಷ್ಯಾದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಭಾರತದ ಸಂವಿಧಾನಕ್ಕೆ 4A ಭಾಗವನ್ನು ಸೇರ್ಪಡೆ ಮಾಡಿ 51A ವಿಧಿಯ ಅಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಯಿತು. 3 is the right answer. ತೋಡಾಗಳಿರುವುದು ಎಲ್ಲಿ? ತಮಿಳುನಾಡು. ತೋಡಾ ಜನರು ತಮಿಳುನಾಡಿನ ನೀಲಗಿರಿ ಪರ್ವತಗಳಲ್ಲಿ ವಾಸಿಸುವ ದ್ರಾವಿಡ ಜನಾಂಗೀಯ ಒಂದು ಸಮುದಾಯ. 2 is the right answer. ರಾಷ್ಟ್ರೀಯ ಹಡಗು ವಿನ್ಯಾಸ ಮತ್ತು ಸಂಶೋಧನಾ ಕೇಂದ್ರ ಇರುವುದು ವಿಶಾಖಪಟ್ಟಣ. ದಂತವೈದ್ಯರ ಬಳಕೆ ಕನ್ನಡಿಯು ನಿಮ್ನ ಕನ್ನಡಿ. ಗೋಲಿಯ ದರ್ಪಣದ ಹೊರಮೇಲ್ಮೈ ಮೆರುಗಾಗಿದ್ದು ಒಳಮೇಲ್ಮೈಯಿಂದ ಪ್ರತಿಫಲನ ಹೊಂದಿದ್ದರೆ ಇದನ್ನು ನಿಮ್ನ ದರ್ಪಣ ಎನ್ನುವರು. ಇದನ್ನು ಟಾರ್ಚ್ ಬ್ಯಾಟರಿಗಳಲ್ಲಿ ರೋಗಿಗಳನ್ನು ಪರಿಶೀಲಿಸುವ ಸಲಕರಣೆಗಳಲ್ಲಿ ಉಪಯೋಗಿಸಲಾಗುತ್ತದೆ. 4 is the right answer. ಸೂರ್ಯಕೇಂದ್ರ ಸಿದ್ಧಾಂತದ ಪ್ರತಿಪಾದಕರು ಕೋಪರ್ನಿಕಸ್. ಸೂರ್ಯಕೇಂದ್ರ ಸಿದ್ಧಾಂತ ಅಂತ ಹೇಳಿದ್ರೆ ಸೂರ್ಯನು ಕೇಂದ್ರ ಭಾಗದಲ್ಲಿದ್ದು ಭೂಮಿಯು ಸೇರಿದಂತೆ ಇತರ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತದೆ ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ಹೇಳಿರೋದು ಕೋಪರ್ನಿಕಸ್. ಅದೇ ಟಾಲಮಿ ಭೂಕೇಂದ್ರ ಸಿದ್ಧಾಂತದ ಪ್ರತಿಪಾದಕ. ಅಂದರೆ ಟಾಲಮಿಯ ಪ್ರಕಾರ ಭೂಮಿಯು ಕೇಂದ್ರ ಭಾಗದಲ್ಲಿದ್ದು ಸೂರ್ಯನು ಸೇರಿದಂತೆ ಇತರ ಎಲ್ಲಾ ಗ್ರಹಗಳು ಭೂಮಿಯ ಸುತ್ತ ಸುತ್ತುತ್ತದೆ ಅಂತ ಹೇಳಿದ್ದು. ಸೊ 1 is the right answer. ಸಿಂಪಡಕದ ನಳಿಕೆಯಲ್ಲಿ ದ್ರವವು ಮೇಲೇರಲು ಕಾರಣ? ಮೇಲು ತುದಿಯಲ್ಲಿ ಕಡಿಮೆ ಒತ್ತಡ. ಮೇಲು ತುದಿಯಲ್ಲಿ ಕಡಿಮೆ ಒತ್ತಡ ಇರುವುದರಿಂದ ಸಿಂಪಡಕದ ನಳಿಕೆಯಲ್ಲಿ ದ್ರವವು ಮೇಲೇರುತ್ತದೆ. 3 is the right answer. 2 ಹನಿ ಪಾದರಸ ಬಿಂದುಗಳನ್ನು ಸಂಪರ್ಕಿಸಿದಾಗ ಅವು ದೊಡ್ಡ ಬಿಂದುವಾಗುವುದು, ಏಕೆಂದರೆ ದ್ರವಗಳು ಈ ಪ್ರವೃತ್ತಿಯನ್ನು ಹೊಂದಿರುವುದರಿಂದ. ಕನಿಷ್ಠ ಮೇಲ್ಮೈ ವಿಸ್ತೀರ್ಣ. ಕನಿಷ್ಠ ಮೇಲ್ಮೈ ವಿಸ್ತೀರ್ಣ ಅಂದರೆ ವಿಸ್ತೀರ್ಣ ಅತ್ಯಂತ ಚಿಕ್ಕದಾಗಿರೋದ್ರಿಂದ 2 ಹನಿ ಪಾದರಸ ಬಿಂದುಗಳನ್ನು ಸಂಪರ್ಕಿಸಿದಾಗ ಅವು ದೊಡ್ಡ ಬಿಂದುವಾಗುತ್ತದೆ. 3 is the right answer. ಕಾಯದ ವೇಗ ದ್ವಿಗುಣಗೊಳಿಸಿದರೆ ಅದರ ಚಲನಶಕ್ತಿಯು 4 ಪಟ್ಟು ಆಗುತ್ತದೆ. ಕಾಯದ ವೇಗ ದ್ವಿಗುಣಗೊಳಿಸಿದರೆ ಚಲನಶಕ್ತಿ 4 ಪಟ್ಟು ಹೆಚ್ಚಾಗುತ್ತದೆ. 3 is the right answer. ಈ ಕೆಳಗಿನ ಯಾವ ಸಂಶ್ಲೇಷಿತ ಎಳೆಯು ಕೃತಕ ರೇಷ್ಮೆ ಎಂದು ಕರೆಯಲ್ಪಟ್ಟಿದೆ? ರೇಯಾನ್. ವಿಶಿಷ್ಟವಾಗಿ ಉತ್ಪಾದಿಸಲು ಕಡಿಮೆ ವೆಚ್ಚ ತಗಲುವ ಸಿಂಥೆಟಿಕ್ ಫೈಬರ್ಗಳಿಗೆ ಕೃತಕ ರೇಷ್ಮೆ ಎನ್ನಲಾಗುವುದು. ರೇಯಾನ್ ಒಂದು ಕೃತಕ ರೇಷ್ಮೆಯಾಗಿದ್ದು ಬಿದಿರಿನ ವಿಸ್ಕೋಗಳಿಂದ ತಯಾರಿಸಲಾಗುತ್ತದೆ. ರೇಯಾನ್ ಅನ್ನು ಬಿದಿರಿನ ರೇಷ್ಮೆ ಎಂತಲೂ ಕರೆಯಲಾಗುತ್ತದೆ. 2 is the right answer. ಈ ಕೆಳಗಿನ ಯಾವುದು ಕಾವೇರಿ ನದಿಯ ಉಪನದಿಯಲ್ಲ? ವೇದಾವತಿ. ಕಾವೇರಿ ನದಿಯ ಉಪನದಿಗಳು ಹೇಮಾವತಿ, ಅರ್ಕಾವತಿ, ಹಾರಂಗಿ, ಲೋಕಪಾವನಿ, ಶಿರೀಷಾ, ಲಕ್ಷ್ಮಣತೀರ್ಥ, ಕಪಿಲೆ, ಸುವರ್ಣಾವತಿ. ಹಾಗಾಗಿ 1 is the right answer. ದಾಂಡೇಲಿ ವನ್ಯಜೀವಿ ಧಾಮ ಡ್ಯಾಶ್ ಜಿಲ್ಲೆಯಲ್ಲಿದೆ? ಉತ್ತರ ಕನ್ನಡ. ದಾಂಡೇಲಿ ವನ್ಯಜೀವಿ ಧಾಮವು ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದು ಇದನ್ನು 1987ರಲ್ಲಿ ಪ್ರಾರಂಭಿಸಲಾಗಿದೆ.
ಜಿಂಕೆ, ಕರಡಿ, ಚಿರತೆ, ಹುಲಿ, ಕಾಡೆಮ್ಮೆ ಇಲ್ಲಿ ಕಂಡುಬರುವ ಮುಖ್ಯ ಪ್ರಾಣಿಗಳು. 2 ಈಸ್ ದಿ ರೈಟ್ ಆನ್ಸರ್. ಚಹಾ ಬೆಳೆಗೆ ಅತ್ಯಂತ ಸೂಕ್ತವಾದ ಮಣ್ಣು ಜಂಬಿಟ್ಟಿಗೆ ಮಣ್ಣು. ಇದನ್ನು ಲ್ಯಾಟರೈಟ್ ಅಂತೇಳಿ ಕರೀತಾರೆ. ಜಂಬಿಟ್ಟಿಗೆ ಮಣ್ಣು ಹೆಚ್ಚು ಉಷ್ಣಾಂಶ ಹಾಗೂ ಅಧಿಕ ಮಳೆ ಬೀಳುವ ಪ್ರದೇಶಗಳಲ್ಲಿ ನಿರ್ಮಿತವಾಗುತ್ತದೆ. ಇದು ಚಹಾ ಬೆಳೆಗೆ ಅತಿ ಸೂಕ್ತವಾದ ಮಣ್ಣಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಹೆಚ್ಚು ಉಷ್ಣತೆ ಮತ್ತು ಆರ್ದ್ರತೆ ಪ್ರದೇಶಗಳಲ್ಲಿ ಕಂಡುಬರುವುದು ನಿತ್ಯ ಹರಿದ್ವರ್ಣ ಅರಣ್ಯಗಳು. ನಿತ್ಯ ಹರಿದ್ವರ್ಣ ಅರಣ್ಯಗಳು ಹೆಚ್ಚು ಉಷ್ಣತೆ ಮತ್ತು ಆರ್ದ್ರತೆ ಇರುವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಯಾವ ಪ್ರದೇಶವು ಅತಿ ಹೆಚ್ಚು ಭೂಕಂಪನಗಳನ್ನು ದಾಖಲಿಸುತ್ತದೆ? ಕರಾವಳಿ ಮೈದಾನಗಳು. ಅತಿ ಹೆಚ್ಚು ಭೂಕಂಪ ಸಂಭವಿಸುವ ನಗರಗಳು ಅಸ್ಸಾಂ, ಗೌಹಾಟಿ, ಜಮ್ಮು ಮತ್ತು ಕಾಶ್ಮೀರ, ಶ್ರೀನಗರ, ದೆಹಲಿ, ಮಹಾರಾಷ್ಟ್ರ, ಮುಂಬೈ, ತಮಿಳುನಾಡು, ಚೆನ್ನೈ. ಸೊ ಕರಾವಳಿ ಮೈದಾನ ಪ್ರದೇಶದಲ್ಲಿ ಅತಿ ಹೆಚ್ಚು ಭೂಕಂಪನಗಳು ದಾಖಲಿಸುತ್ತವೆ. 2 ಈಸ್ ದಿ ರೈಟ್ ಆನ್ಸರ್. ಯಾವ ಗ್ರಹವನ್ನು ನೀಲಿ ಗ್ರಹ ಎನ್ನುವರು? ನೆಪ್ಚೂನ್. ನೆಪ್ಚೂನ್ ಸೌರವ್ಯೂಹದ 3ನೇ ದೊಡ್ಡ ಗ್ರಹ ಹಾಗೂ ಸೂರ್ಯನಿಂದ 8ನೇ ಸ್ಥಾನದಲ್ಲಿರುವ ಗ್ರಹ. ಇದನ್ನು 1846ರಲ್ಲಿ ಜರ್ಮನಿಯ ಚೋಹಾನ್ ನಾಲೆ ಎಂಬಾತನು ಶೋಧಿಸಿದನು. ಇದನ್ನು ನೀಲಿ ಗ್ರಹ ಎನ್ನುವರು. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಪ್ರಮಾಣ ವೇಳೆಯು IST ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಟೈಮ್ ಡ್ಯಾಶ್ ರೇಖಾಂಶವನ್ನು ಆಧರಿಸಿದೆ. 82.5 ಡಿಗ್ರಿ ಪೂರ್ವ ರೇಖಾಂಶ. ಭಾರತದ ಪ್ರಧಾನ ವೇಳೆ 82.5 ಡಿಗ್ರಿ ಪೂರ್ವ ರೇಖಾಂಶ ಆಗಿದ್ದು ಇದು ಉತ್ತರ ಪ್ರದೇಶ ಅಲಹಾಬಾದ್ ಮೂಲಕ ಹಾದು ಹೋಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಭೂಕವಚ ಮತ್ತು ಮ್ಯಾಂಟಲ್ ಸಂಧಿಸುವ ಸೀಮಾ ವಲಯವು ಮೊಹರೋವಿಸಿಕ್. ಭೂಕವಚ ಮತ್ತು ಮ್ಯಾಂಟಲ್ ಸಂಧಿಸುವ ವಲಯವನ್ನು ಮೊಹರೋವಿಸಿಕ್ ಅಥವಾ ಮೋಹೋ ವಲಯ ಎನ್ನುವರು. ಅದೇ ರೀತಿ ಮ್ಯಾಂಟಲ್ ಮತ್ತು ಕೇಂದ್ರ ಗೋಳವನ್ನು ಬೇರ್ಪಡಿಸುವ ಗಡಿಯನ್ನು ಗುಟೆನ್ಬರ್ಗ್ ಸೀಮಾ ವಲಯ ಎನ್ನುವರು. ಭೂಕವಚ ಇದು ಭೂಮಿಯ ಅತ್ಯಂತ ಮೇಲ್ಭಾಗದ ಪದರ. ಮ್ಯಾಂಟಲ್ ಭೂಮಿಯ ಅಂತರಾಳದ 2ನೇ ಪದರ. 3 ಈಸ್ ದಿ ರೈಟ್ ಆನ್ಸರ್. ನೈಋತ್ಯ ರೈಲ್ವೆ ವಲಯದ ಆಡಳಿತ ಕೇಂದ್ರ ಹುಬ್ಬಳ್ಳಿ. ಭಾರತದ ರೈಲು ಸಾರಿಗೆ ವ್ಯವಸ್ಥೆಯು ಒಟ್ಟು 17 ವಲಯಗಳನ್ನು ಹೊಂದಿದೆ. ನೈಋತ್ಯ ಹುಬ್ಬಳ್ಳಿ ವಲಯವು 2003 ಏಪ್ರಿಲ್ 1ರಿಂದ ಜಾರಿಯಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಗೋಧಿಯ ಕಣಜ ಅಥವಾ ರೊಟ್ಟಿಯ ಬುಟ್ಟಿ ಯಾವ ಖಂಡದಲ್ಲಿ ಕಂಡುಬರುತ್ತದೆ? ಏಷ್ಯಾ. ಗೋಧಿಯ ಕಣಜ ಅಥವಾ ರೊಟ್ಟಿಯ ಬುಟ್ಟಿ ಏಷ್ಯಾ ಖಂಡದಲ್ಲಿ ಕಂಡುಬರುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇರುವುದು ಭದ್ರಾವತಿ. VISL ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಾರ್ಖಾನೆ ಜನವರಿ 18, 1923ರಂದು ಮೈಸೂರು ಐರನ್ ವರ್ಕ್ಸ್ ಎಂಬ ಹೆಸರಿನಿಂದ ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದರು. 1 ಈಸ್ ದಿ ರೈಟ್ ಆನ್ಸರ್. ಕತ್ತಿ ಮಸೆ ನುಡಿಗಟ್ಟಿನ ಅರ್ಥ ದ್ವೇಷ ಸಾಧಿಸು. ನೀವು ಬಹಳಷ್ಟು ಸಲ ಗಮನಿಸಿರ್ಬೋದು. ಏನು ಹೇಳ್ಬೇಕಾದ್ರೆ ಅವನು ನನ್ನ ನೋಡಿದ್ರೆ ಕತ್ತಿ ಮಸೀತಾನೆ ಅಂತ ಹೇಳ್ತೀವಿ. ಅಂದರೆ ಕತ್ತಿ ಮಸೀತಾನೆ ಅಂತಂದರೆ ದ್ವೇಷ ಸಾಧಿಸ್ತಾನೆ ಅಂತೇಳಿ ಅರ್ಥ. 3 ಈಸ್ ದಿ ರೈಟ್ ಆನ್ಸರ್. ನವ್ಯಕಾವ್ಯದ ಪ್ರಮುಖ ಕವಿ ಎಂ ಗೋಪಾಲಕೃಷ್ಣ ಅಡಿಗ. ಇವರನ್ನ ನವ್ಯಕಾವ್ಯದ ಪ್ರಮುಖ ಕವಿ ಅಂತೇಳಿ ಕರೀತಾರೆ. 2 ಈಸ್ ದಿ ರೈಟ್ ಆನ್ಸರ್. ನಾನು, ನಾವು ಇವು ಉತ್ತಮ ಪುರುಷ ಸರ್ವನಾಮ. ನಾನು, ನಾವು ಇವು ಉತ್ತಮ ಪುರುಷ ಸರ್ವನಾಮ. 4 ಈಸ್ ದಿ ರೈಟ್ ಆನ್ಸರ್. ವಿಡಿಯೋ ಕ್ಯಾಮರಾದಂತಹ ಮಲ್ಟಿಮೀಡಿಯಾ ಉಪಕರಣಗಳನ್ನು ಜೋಡಿಸಲು ಉಪಯೋಗಿಸುವ ಮಾಪಕ USB. ವಿಡಿಯೋ ಕ್ಯಾಮರಾದಂತಹ ಮಲ್ಟಿಮೀಡಿಯಾ ಉಪಕರಣಗಳನ್ನು ಜೋಡಿಸಲು USBಯನ್ನು ಉಪಯೋಗಿಸ್ತಾರೆ. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಕಂಪ್ಯೂಟರ್ ಏಡೆಡ್ ಡಿಸೈನ್ನ ಲೆಕ್ಕಾಚಾರದಲ್ಲಿ ಉಪಯೋಗಿಸುತ್ತಾರೆ? ಮೈಕ್ರೋ ಕಂಪ್ಯೂಟರ್ಸ್. ಮೈಕ್ರೋ ಕಂಪ್ಯೂಟರ್ಸ್ ಅನ್ನು ಕಂಪ್ಯೂಟರ್ ಏಡೆಡ್ ಡಿಸೈನ್ನ ಲೆಕ್ಕಾಚಾರದಲ್ಲಿ ಉಪಯೋಗಿಸುವರು. 1 ಈಸ್ ದಿ ರೈಟ್ ಆನ್ಸರ್.
ಸೂಪರ್ ಕಂಪ್ಯೂಟರ್ನ ವೇಗವನ್ನು ಅಳೆಯುವ ಮಾಪಕ ಫ್ಲಾಪ್ಸ್. ಸೂಪರ್ ಕಂಪ್ಯೂಟರ್ನ ವೇಗವನ್ನು ಅಳೆಯುವ ಮಾಪಕ ಫ್ಲಾಪ್ಸ್. 2 ಇಸ್ ದಿ ರೈಟ್ ಆನ್ಸರ್. ಕಾರಂಜಿ ಪೆನ್ ಅಂದರೆ ಫೌಂಟೇನ್ ಪೆನ್ ಇದನ್ನು ಕಂಡುಹಿಡಿದವರು ಲೆವಿಸ್ ಇ ವಾಟರ್ಮ್ಯಾನ್. ಇನ್ನು ಟಿವಿಯನ್ನು ಕಂಡುಹಿಡಿದಿದ್ದು JL ಬ್ಯಾರ್ಡ್, ಸೈಕಲನ್ನು ಕಂಡುಹಿಡಿದಿದ್ದು ಕಿರ್ಕ್ ಪ್ಯಾಟ್ರಿಕ್ ಮ್ಯಾಕ್ಮಿಲನ್, ಹಾಗೆಯೇ ಬಾಲ್ ಪಾಯಿಂಟ್ ಪೆನ್ ಅನ್ನು ಕಂಡುಹಿಡಿದಿದ್ದು ಜಾನ್ ಜೆ ಲೌಡ್. ಸೊ 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಅತಿ ಎತ್ತರದ ಕಲ್ಲಿನ ವಿಗ್ರಹವಾದ ಜೈನ್ ಸಂತ ಗೊಮ್ಮಟೇಶ್ವರ ವಿಗ್ರಹ ಎಲ್ಲಿದೆ? ಶ್ರವಣಬೆಳಗೊಳ, ಕರ್ನಾಟಕ. ಗಂಗರ 4ನೇ ರಾಚಮಲ್ಲನ ಆಡಳಿತ ಮಂತ್ರಿಯಾಗಿದ್ದ ಚಾವುಂಡರಾಯನು ಶ್ರವಣಬೆಳಗೊಳದಲ್ಲಿ 58 ಅಡಿ ಎತ್ತರದ ಗೊಮ್ಮಟೇಶ್ವರ ಪ್ರತಿಮೆಯನ್ನು ಕ್ರಿಸ್ತಶಕ 982ರಲ್ಲಿ ನಿರ್ಮಿಸಿದನು. 2 ಈಸ್ ದಿ ರೈಟ್ ಆನ್ಸರ್. ಪ್ರಖ್ಯಾತ ಪುಸ್ತಕ ವಿ ದ ಪೀಪಲ್ ಬರೆದವರು ಯಾರು? ನಾನಿ ಪಾಲ್ಕಿವಾಲಾ. ವಿ ದ ಪೀಪಲ್ ಅನ್ನು ಬರೆದಿದ್ದು ನಾನಿ ಪಾಲ್ಕಿವಾಲಾ. 3 ಈಸ್ ದಿ ರೈಟ್ ಆನ್ಸರ್. ರಾಜ್ಯಸಭಾ ಸದಸ್ಯರನ್ನು ಚುನಾಯಿಸುವವರು ವಿಧಾನಸಭೆಯ ಚುನಾಯಿತ ಸದಸ್ಯರು. ಸಂವಿಧಾನದ 80ನೇ ವಿಧಿಯು ರಾಜ್ಯಸಭೆಯ ರಚನೆಯ ಬಗ್ಗೆ ವ್ಯವಹರಿಸುತ್ತದೆ. ಸೊ ರಾಜ್ಯಸಭೆಯ ಸದಸ್ಯರನ್ನು ವಿಧಾನಸಭೆಯ ಚುನಾಯಿತ ಸದಸ್ಯರು ಚುನಾಯಿಸುತ್ತಾರೆ. 2 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಯಾವ ಅಂಗ ಸರಿಯಾಗಿ ಕೆಲಸ ಮಾಡದಿದ್ದರೆ ಕಾಮಾಲೆ ರೋಗಕ್ಕೆ ಕಾರಣವಾಗುತ್ತದೆ? ಲಿವರ್. ಲಿವರ್ ಅಥವಾ ಪಿತ್ತಜನಕಾಂಗ, ಪಿತ್ತಕೋಶ ಅಂತ ಕರಿತೀವಿ. ಈ ಅಂಗ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಕಾಮಾಲೆ ರೋಗ ಅಂದರೆ ಜಾಂಡೀಸ್, ದೇಹ, ಚರ್ಮ, ಕಣ್ಣು, ಉಗುರು ಇವೆಲ್ಲವೂ ಕೂಡ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಇದನ್ನೇ ನಾವು ಜಾಂಡೀಸ್ ಅಂತ ಕರಿತೀವಿ. 1 ಈಸ್ ದಿ ರೈಟ್ ಆನ್ಸರ್. 2ನೇ ದೇವರಾಯ ಅಥವಾ ಪ್ರೌಢದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದವನು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಅಬ್ದುಲ್ ರಜಾಕ್. ಅಬ್ದುಲ್ ರಜಾಕ್ ಇವನು ಪರ್ಷಿಯಾದ ದೊರೆ ಶಾರುಖನ ಪರವಾಗಿ ಭೇಟಿ ನೀಡಿದನು. ನಿಕೋಲಸ್ ಕೊಂಟಿ 1ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದರೆ ಹುಯೆನ್ ಸಾಂಗ್ ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು. ಸೊ ಎ ಇಸ್ ದಿ ರೈಟ್ ಆನ್ಸರ್. ಪೋಲಿಯೋ ಲಸಿಕೆಯನ್ನು ಕಂಡುಹಿಡಿದವರು ಜೋನಾಸ್ ಸಾಕ್. ಪೋಲಿಯೋ ವೈರಸ್ನಿಂದ ಹರಡುವ ರೋಗ. ಜರ್ಮನಿಯ ಜೋಕಾಬ್ ಹೇಯ್ನೆ ಎಂಬಾತನು ಈ ರೋಗವನ್ನು ಕಂಡುಹಿಡಿದನು. ಜೋನಾಸ್ ಸಾಕ್ ಎಂಬ ಅಮೆರಿಕದ ವೈದ್ಯ ಮೊಟ್ಟ ಮೊದಲ ಸುರಕ್ಷಿತ ಮತ್ತು ಪರಿಣಾಮಕಾರಿಯಾದ ಬಾಯಿಯ ಮೂಲಕ ಹಾಕುವ ಪೋಲಿಯೋ ಲಸಿಕೆಯನ್ನು ಕಂಡುಹಿಡಿದನು. 3 ಈಸ್ ದಿ ರೈಟ್ ಆನ್ಸರ್.